we studied last week. ನಾವು ಕಳೆದ ವಾರ ಓದಿದ್ವಿ What is that called? Observation. ವೀಕ್ಷಣೆ ಅಥವಾ Okay. ಅವಲೋಚನ. Observation means ಗಮನಿಸುವಂತದ್ದು, right? So we are trying to see what is the text is saying. ಈ ಅಧ್ಯಾಯ ಅಥವಾ ಪಾಠ ಏನ್ ಹೇಳ್ತಾ ಇದೆ ಎಂಬುದಾಗಿ ನೋಡುವಂತದ್ದು. So here I have made one list here. ಈ ಒಂದು ಲಿಸ್ಟ್ ಅನ್ನ ನೀವು ನೋಡಬಹುದು. Observation means what does the text say? Purely what is it saying? That's all. ಅವಲೋಕನ ಅಂದ್ರೆ ಈ ಅಧ್ಯಾಯ ಏನ್ ಹೇಳ್ತಾ ಇದೆ. Okay, or this letter or this book, what is it saying? ಅಥವಾ ಈ ಪತ್ರ ಈ ಪುಸ್ತಕ ಏನ್ ಹೇಳ್ತಾ ಇದೆ ಎಂಬುದಾಗಿ. Okay, just simple meaning is observing means what is it saying? ಅಷ್ಟೇ. ಅವಲೋಕನ ಅಂದ್ರೆ ಅದೇನ್ ಹೇಳ್ತಾ ಇದೆ ಅಷ್ಟೇ. Okay, the second thing is interpretation. This is the second step. ಎರಡನೆಯದು ಅರ್ಥ ವಿವರಣೆ ಅಥವಾ ವ್ಯಾಖ್ಯಾನ. Okay, interpretation means what is the meaning of this text? ಅಂದ್ರೆ ಮೂಲ ಪ್ರೇಕ್ಷಕರಿಗೆ ಇದರ ಅರ್ಥವೇನು. Okay, what is the meaning of the text? ಆ ಒಂದು ಬರೆದಂತಹ ವಚನಗಳ ಅರ್ಥವೇನು. Okay, this is observation is what is it saying? ಗಮನಿಸುವಂತದ್ದು ಅಂದ್ರೆ ಏನು? ಇದು ಏನು ಹೇಳ್ತಾ ಇದೆ? What is it saying? And interpretation ಅಂದ್ರೆ ಏನು? ವ್ಯಾಖ್ಯಾನ ಅಂದ್ರೆ what is the meaning of this? ಇದರ ಅರ್ಥವೇನು ಎಂಬುದಾಗಿ. Okay, then the third step is application. ಮೂರನೆಯದಾಗಿ ನಾವು ಹೇಳುವುದಾದ್ರೆ ಅದು ಅವಲಂಬಿಸುವಂತದ್ದು ಅಥವಾ ಅನ್ವಯಿಸುವಂತದ್ದು. Right, application is the most important step. ಅನ್ವಯಿಸುವಿಕೆ ತುಂಬಾ ಪ್ರಮುಖವಾದಂತಹ ಒಂದು ಸ್ಟೆಪ್ ಆಗಿದೆ. This is the place where the intelligence or the knowledge that is in your mind will come to your heart. ನಿಮ್ಮಲ್ಲಿ ಇರುವಂತಹ ಆಲೋಚನೆಗಳು ನಿಮ್ಮಲ್ಲಿರುವಂತಹ ಜ್ಞಾನ ಕಾರ್ಯರೂಪಕ್ಕೆ ಬರುವಂತದ್ದಾಗಿದೆ. Okay, so application means what? You are doing what the Bible says. ಅಪ್ಲಿಕೇಶನ್ ಅಥವಾ ಅನ್ವಯಿಸುವಿಕೆ ಅಂದ್ರೆ ಆ ಸತ್ಯವೇದ ಹೇಳ್ತಾ ಇದೆ ಅಲ್ಲ, ನಿಮ್ಮ ಜೊತೆ ಮಾತನಾಡ್ತಾ ಇದೆ, ಅದ್ರ ಕುರಿತಾಗಿ ನೀವೇನ್ ಮಾಡ್ತಾ ಇದ್ದೀರಾ ಎಂಬುದಾಗಿ. ಓಕೆ, ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನಂದ್ರೆ ವಾಟ್ ಇಸ್ ಇಟ್ ಫಾರ್ ಮೀ? ಇದು ಈ ರೀತಿಯಲ್ಲಿ ಹೇಳ್ತಾ ಇದಲ್ಲ, ನನಗೇನು ಎಂಬುದಾಗಿ ಒಂದು ಪ್ರಶ್ನೆ. ಇದರಲ್ಲಿ ಈ ವಾಕ್ಯ ಈ ರೀತಿಯಾಗಿ ಬರ್ತಿದಲ್ಲ, ಇದರ ಅನ್ವಯಿಸುವಿಕೆ ಏನು ಎಂಬುದಾಗಿ. ಓಕೆ, ನನಗೇನು? ವಾಟ್ ಇಸ್ ಇಟ್ ಫಾರ್ ಮೀ ಇನ್ ದಿಸ್? ಯಾವ ರೀತಿಯಲ್ಲಿ ನನಗೆ ಇದು ಅನ್ವಯಿಸ್ತದೆ? ಓಕೆ, ಬೈಬಲ್ ಇಸ್ ಸೇಯಿಂಗ್ ದಟ್ ಯು ಡೂ ದಿಸ್. So what is it for me? ಸತ್ಯವೇದವು ಇದನ್ನ ನೀನು ಮಾಡುವುದಾಗಿ ಹೇಳ್ತದೆ, ಇದು ಹೀಗೆ ಮಾಡಿದ್ರೆ ಹೀಗೆ ಆಗ್ಬೋದು ಎಂಬುದಾಗಿ. ಇದರಲ್ಲಿ ನನಗೆ ಏನು ಅನ್ವಯಿಸಬಹುದು? Okay, ಅದನ್ನ ನಾವು ತಿಳ್ಕೊಳ್ಬೇಕು. So from this we determine the last thing, that is timeless truth. ಕಾಲ ವ್ಯವಧಿ ಇಲ್ಲದಂತ ಸತ್ಯ. Okay, the time the truth that is beyond the time. ಅಂದ್ರೆ ಕಾಲಾವಧಿಯನ್ನು ದಾಟಿದಂತಹ ಸತ್ಯ ಇದರ ನಮಗೆ ಅರಿವಾಗ್ತದೆ. Praise God. So these are the 4 steps that we are going to see today. ಇದೇ 4 ಸ್ಟೆಪ್ಸ್ ಅನ್ನ ನಾವು ಇಲ್ಲಿ ಓದ್ತಾ ಇದ್ದೇವೆ ಇವತ್ತು. If Bible is saying one thing, do this, or Bible is explaining one thing, what we do is ಯಾರು ಇದನ್ನು ಮಾಡಿ ತೋರಿಸಿದಾರೋ ಅವರನ್ನು ನಾವು ಫಾಲೋ ಆಗ್ತೇವೆ. ಓಕೆ, ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್, ನಾವೇನ್ ಮಾಡ್ತೇವೆ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಬರೆದಂತ ನಿಯಮವನ್ನು ಪಾಲಿಸಕ್ಕಿಂತ ಮುಂಚಿತವಾಗಿ ಇತರ ಜನರು ಇದನ್ನು ಹೇಗೆ ನಡೆಸಿದ್ದಾರೆ ಅದನ್ನ ನೋಡಿ ಅದನ್ನೇ ಪಾಲನೆ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ದ ಮಿಸ್ಟೇಕ್ ದಟ್ ವಿ ಆಲ್ವೇಸ್ ಕಮಿಟ್ ವೈಲ್ ರೀಡಿಂಗ್ ದ ಬೈಬಲ್. ಸತ್ಯವೇದ ಅಧ್ಯಯನ ಮಾಡುವಾಗ ಇದು ಸಾಮಾನ್ಯವಾಗಿ ನಾವು ಮಾಡುವಂತಹ ಒಂದು ತಪ್ಪಾಗಿದೆ. ಓಕೆ, ದಟ್ಸ್ ವೈ ಐ ಸೆಡ್ ವಾಟ್ ಎವರ್ ಐಡಿಯಾಸ್ ಯು ಹ್ಯಾವ್ ಬಿಫೋರ್, ಕೀಪ್ ದೆಮ್ ಅಸೈಡ್. ಆದುದರಿಂದ ನಾನು ಹೇಳಿದೆ, ನಿಮ್ಗೆ ಏನಾದ್ರೂ ನಿಮ್ಗೆ ಆಲೋಚನೆ ಐಡಿಯಾಸ್ ಮೊದಲೇ ಇದ್ರೆ ಅದನ್ನೆಲ್ಲ ಬದಿಗಿಡಿ. ಓಕೆ, ಫ್ರೆಶ್ಲಿ ಯು ರೀಡ್ ಬೈಬಲ್. ನೂತನವಾಗಿ ನೂತನ ಆಲೋಚನೆಯ ಜೊತೆ ನೀವು ಸತ್ಯವೇದವನ್ನ ಓದಿರಿ. ಲೈಕ್ ಯು ಆರ್ ಡಿಸ್ಕವರಿಂಗ್ ಸಮಥಿಂಗ್, ಸರ್ಚಿಂಗ್ ಸಮಥಿಂಗ್. ಏನನ್ನ ಹುಡುಕುವ ರೀತಿಯಲ್ಲಿ. ಓಕೆ, ಒಂದೊಂದು ವಚನದಲ್ಲಿ ಏನಿದೆ, ವಾಟ್ ಕ್ಯಾನ್ ಐ ಫೈಂಡ್, ವಾಟ್ ಟ್ರೆಜರ್ ಕ್ಯಾನ್ ಐ ಫೈಂಡ್. ಒಂದೊಂದು ವಚನದಲ್ಲಿ ನಾನು ಯಾವ ನಿಧಿಯನ್ನು ಕಂಡುಕೊಳ್ಬಹುದು ಎಂಬ ಒಂದು ಆಸೆಯಿಂದ ನಾವು ಓದಬೇಕಾಗಿದೆ. ಪ್ರೈಸ್ ಗಾಡ್. ಸೊ ದ ಫಸ್ಟ್ ಸ್ಟೆಪ್ ವಾಸ್ ಅಬ್ಸರ್ವೇಷನ್, ರೈಟ್? ಮೊದಲನೆಯ ಒಂದು ಹಂತ ವೀಕ್ಷಣೆಯ ಹಂತ. ಓಕೆ, ಇನ್ ಅಬ್ಸರ್ವೇಷನ್ ವಾಟ್ ವಿ ಆರ್ ಡೂಯಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ವೀಕ್ಷಣೆಯ ಅರ್ಥವೇನು? ವಾಟ್ ಡಸ್ ದ ಟೆಕ್ಸ್ಟ್ ಸೇ? ಈ ಒಂದು ಅಧ್ಯಾಯ ಏನು ಪಾಠ ಹೇಳ್ತಾ ಇದೆ? So that means that you have to read this text, ಅಂದ್ರೆ ಇದನ್ನ ನಾವು ಓದಬೇಕು, and then you try to understand its background history, ಮತ್ತೆ ಅದರ ಒಂದು ಸಂದರ್ಭ ಸನ್ನಿವೇಶ ನಮಗೆ ಅರಿವಾಗಬೇಕು. Okay, so that's why we'll give you every book, we'll give you one 2-3 sheets of paper which tells about its history. ನಾವು ಸತ್ಯವೇದ ಧ್ಯಾನ ಮಾಡುವಾಗ ಬುಕ್ ಬೈ ಬುಕ್ ನಾವು ನಿಮಗೆ ಆ ಒಂದು ಪುಸ್ತಕದ ಒಂದು ಕಾಂಟೆಕ್ಸ್ಟ್, ಅದರ ಒಂದು ಸನ್ನಿವೇಶ ಏನೆಂಬ ಒಂದು ಹಾಳೆಯಲ್ಲಿ ಕೊಡ್ತೇವೆ. ಅದರ ಇತಿಹಾಸ, ಯಾರು ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ, ಇದೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೇವೆ. ಓಕೆ, ಅದನ್ನು ಫಸ್ಟ್ ಓದಬೇಕು, ಯಾಕಂದ್ರೆ ವೆನ್ ಯು ರೀಡ್ ದಟ್ ಇಟ್ ವಿಲ್ ಬಿಕಮ್ ಮೋರ್ ಕ್ಲಿಯರ್ ಟು ಯು. ಆ ಬುಕ್ ಜ್ಞಾನ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಓದಿ ಬರಬೇಕು, ಆಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಾವು ಯಾವುದನ್ನು ಓದ್ತಾ ಇದ್ದೇವೆ, ಯಾವುದಕ್ಕೋಸ್ಕರ ಓದ್ತಾ ಇದ್ದೇವೆ. ಫಸ್ಟ್ ಪಾಯಿಂಟ್ ದಟ್ ಇಸ್ ದೇನೋ ಕಾಂಟೆಕ್ಸ್ಟ್. ಮೊದಲನೇದು ಸಂದರ್ಭ ಅಥವಾ ಸನ್ನಿವೇಶ, ಅದೇ ಕುರಿತಾಗಿದೆ. ಓಕೆ, ಕಾಂಟೆಕ್ಸ್ಟ್ ಮೀನ್ಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್ ಸ್ಟೋರಿ. ಸಂದರ್ಭ ಸನ್ನಿವೇಶ ಅಂದ್ರೆ ಈ ಒಂದು ಪುಸ್ತಕದಲ್ಲಿ ಹಿನ್ನೆಲೆ ಏನಾಗಿದೆ ಎಂಬುದಾಗಿ. ಓಕೆ, ಪ್ರೈಸ್ ಗಾಡ್. ಓಕೆ, ಅಂಡ್ when we give these sheets, we are not taking from the history, we are taking the content from Bible itself. ನಾವು ಈ ಶೀಟ್ಸ್ ನಿಮಗೆ ಕೊಡುವಾಗ ನಾವು ಇದನ್ನ ಚಾರಿತ್ರೆಯಿಂದ ತೆಗೆಯುತ್ತಾ ಇಲ್ಲ,
ನಾವು ಇದನ್ನ ಸತ್ಯವೇದದಿಂದವೇ ಆ ಬ್ಯಾಕ್ ಗ್ರೌಂಡ್ ನಿಮಗೆ ಕೊಡ್ತೇವೆ. Okay, except for the dates. Some dates will be from the history. ಬರೀ ಡೇಟ್ಸ್ ಅಥವಾ ಕಾಲಾವಕಾಶ ನಾವು ಹಿಸ್ಟ್ರಿ ಇಂದ ತಗೊಳ್ಬೇಕಾಗಿದೆ. Okay, but entire content, background story will be from the Bible only. ಅದರಲ್ಲಿ ಬರೆದಂತಹ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸತ್ಯವೇದದಿಂದಲೇ ತೆಗೆಯುವಂತದ್ದಾಗಿದೆ. Why we are not taking from outside of Bible is because it may be true, it might be wrong. ನಾವು ಬೈಬಲ್ ಇಂದ ಯಾಕೆ ಬೈಬಲ್ದ ಹೊರಗೆ ಯಾಕೆ ತೆಗಿತಾ ಇಲ್ಲ ಅದರ ಸನ್ನಿವೇಶ ಸಂದರ್ಭ, ಯಾಕಂದ್ರೆ ಅದು ತಪ್ಪಾಗಬಹುದು ಎಂಬುದಾಗಿ. Okay, so from Bible only we are interpreting Bible. ಆದುದರಿಂದ ಸತ್ಯವೇದದಿಂದಲೇ ನಾವು ಸತ್ಯವೇದದ ಅರಿವನ್ನು ಮಾಡಲಿದ್ದೇವೆ. Okay, so first one is context, finding the context. ಮೊದಲನೇದಾಗಿ ನಾವು ನೋಡೋದಾದ್ರೆ ಸನ್ನಿವೇಶ. Okay, so for that we'll give papers, in that you can read. ಪೇಪರ್ಸ್ ಅನ್ನು ಕೊಡ್ತೇವೆ, ಅದ್ರಲ್ಲಿ ನೀವು ಅದನ್ನ ಓದಬಹುದು. Okay, for example we already gave some sheets to you, in that Philemon is there. ನಾವು ಕೊಟ್ಟಂತಹ ಹಾಳೆಗಳಲ್ಲಿ ಕಳೆದ ವಾರ ಫೈಲಮೋನ್ ಪುಸ್ತಕದ ಸಂದರ್ಭ ಸನ್ನಿವೇಶ ಬರೆದಿದೆ ಅಲ್ಲಿ. Okay, after that what we have to do, we have to observe the text. ಎರಡನೇದಾಗಿ ನಾವೇನ್ ಮಾಡ್ಬೇಕು, ಪಠ್ಯವನ್ನ ಗಮನಿಸಬೇಕಾಗಿದೆ. Okay, ಗಮನಿಸುವಾಗ ಏನ್ ಮಾಡ್ಬೇಕೆಂಬುದಾಗಿ ಕೆಲವು ಪ್ರಶ್ನೆಗಳು ಕೊಟ್ಟಿದ್ದೇನಲ್ಲ. So there are 16 things that you can observe. 16 ಪ್ರಶ್ನೆಗಳನ್ನ ನಾವು ಕಳೆದ ವಾರ ಜ್ಞಾನಿಸಿದೆವು, ವೀಕ್ಷಣೆಯ ಒಂದು ಪ್ರಶ್ನೆಗಳು. Okay, so what I suggest is you buy some color pencils. ನಾನು ನಿಮಗೆ ಹೇಳುವುದೇನೆಂದ್ರೆ ನೀವೆಲ್ಲರೂ ಕೆಲವು ಕಲರ್ ಪೆನ್ಸಿಲ್ಸ್ ನ ಕೊಂಡ್ಕೊಳ್ಳಿ, or crayons, crayon ಅಥವಾ box. ಕ್ರೇಯಾನ್ಸ್. Okay, so ನಾವು ಸ್ಕೂಲಲ್ಲಿ ಆ ಟೈಮಲ್ಲಿ ಎಲ್ಲ ನಾವು ಕ್ರೇಯಾನ್ಸ್ ಯೂಸ್ ಮಾಡ್ತಾ ಇದ್ವಿ, ಮತ್ತೊಮ್ಮೆ ಯೂಸ್ ಮಾಡೋಣ. Okay, it will be very useful for you. ತುಂಬಾ ಸುಲಭವಾಗ್ತದೆ, ನೀವೆಲ್ಲರೂ ಬರುವ ವಾರ ಕ್ರೇಯಾನ್ಸ್ ಇಟ್ಕೊಂಡು ಬನ್ನಿ. See, for example, this is my Bible. ಉದಾಹರಣೆಗೆ ಇದು ಅವರ ಬೈಬಲ್. Okay, this is epistle of Ephesians. ಎಫೆಷಿಯನ್ಸ್ ಪುಸ್ತಕ, ಎಫೆಸರಿಗೆ ಬರೆದ ಪತ್ರಿಕೆ ಅದಾಗಿದೆ. Okay, this is fully colorful, no? ತುಂಬಾ ಕಲರ್ಫುಲ್ ಕಾಣ್ತಾ ಇದೆ ಅದು. And this is not some design. ಇದು ಡಿಸೈನ್ ಅಲ್ಲ. ಇದು just it's not done just to have a nice colorful Bible. ಸುಮ್ಮನೆ ಒಂದು ಒಳ್ಳೆ ಕಲರ್ಫುಲ್ ಬೈಬಲ್ ಆಗ್ಬೇಕಂತ ನಾನು ಡಿಸೈನ್ ಮಾಡಿದಲ್ಲ ಇದು. But each color is representing something. ಪ್ರತಿಯೊಂದು ಕಲರ್ ಒಂದು ಅರ್ಥವನ್ನ ಸೂಚಿಸುತ್ತದೆ. See, what is the first one? Repeated words. ಮೊದಲನೇದಾಗಿ ಮೊದಲನೆಯ ವೀಕ್ಷಣೆ ಪ್ರಶ್ನೆ ಪುನರಾವರ್ತಿ ಪದಗಳು. Okay, that means the words that are coming again and ಅಂದ್ರೆ again. ಮತ್ತೆ 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 ಅದೇ ಭಾಗದಲ್ಲಿ ರಿಪೀಟ್ ಆದಂತಹ ಪದಗಳನ್ನ ನಾವು ಕಲರ್ ಮಾಡ್ತೇವೆ. Each word, each letter, I mean important words, I colored with different ಆ color. ಪ್ರಮುಖವಾದಂತಹ ವರ್ಡ್ಸ್ ಪದಗಳನ್ನ ನಾನು ಕಲರ್ ಮಾಡ್ತೇನೆ. Here in my Bible, wherever you see red color, that means it is talking about Jesus Christ. ಎಲ್ಲೆಲ್ಲಿ ನನ್ನ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ನೀವು ಕೆಂಪು ಬಣ್ಣ ನೋಡ್ತೀರಾ, ಅದೆಲ್ಲ ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡಿದಂತಹ Okay, ಪದಗಳು. the purple one is talking about God. ಪರ್ಪಲ್ ಕಲರ್ ನಾನು ಹಾಕಿರೋದು ಅದು ದೇವರ ಕುರಿತಾಗಿ ಮಾತನಾಡ್ತಾ So ಇರುವಂತಹ you can ಪದಗಳು. choose your color, whatever color you are ನೀವು ಯಾವ choosing. ಕಲರ್ ಬೇಕು ಆ ಕಲರ್ ನೀವು ಚೂಸ್ ಮಾಡಬಹುದು. For example, if you are quoting love in yellow color, ನೀವು ಪ್ರೀತಿ ಯೆಲ್ಲೋ ಕಲರ್ ಅಲ್ಲಿ ಕೋಟ್ ಮಾಡೋದಾದ್ರೆ, entire Bible you use the same color, yellow color for love. ಫುಲ್ ಸತ್ಯವೇದದಲ್ಲಿ ಆ ಯೆಲ್ಲೋ ಕಲರ್ ನೀವು ಪ್ರೀತಿಗೆ ಮಾತ್ರ ಉಪಯೋಗಿಸಬೇಕಾಗುತ್ತೆ. Okay, so next time you open the Bible, wherever yellow color you see, you know this is talking about love. ನೀವು ನೆಕ್ಸ್ಟ್ ಟೈಮ್ ಬೈಬಲ್ ಓಪನ್ ಮಾಡುವಾಗ ಎಲ್ಲೆಲ್ಲಿ ಯೆಲ್ಲೋ ಕಲರ್ ಇದೆ ಅದು ಗೊತ್ತಾಗ್ಬೇಕು ನಿಮಗೆ, ಅದು ಪ್ರೀತಿಯ ಕುರಿತಾಗಿ ಮಾತನಾಡ್ತಾ ಇದೆ ಎಂಬುದಾಗಿ. Right? There are some study Bibles you will find. ನೀವು ನೋಡುವಂತ ಕೆಲವು ಮಾರ್ಕೆಟ್ ಅಲ್ಲಿ ಸ್ಟಡಿ ಬೈಬಲ್ಸ್ ಇರಬಹುದು. Okay, they also do the same thing. ಆ ಸ್ಟಡಿ ಬೈಬಲ್ ಅಧ್ಯಯನವು ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಅವರು. Okay, but if you do, you will remember forever. ಆದ್ರೆ ನೀವು ಇದನ್ನ ಮಾಡಿದ್ರೆ ನೀವು ಇದರ ನೆನಪಿನಲ್ಲಿ ಇಟ್ಕೊಳ್ಬಹುದು. Okay, and see there are keywords. The second one is ಮತ್ತು keywords. ನಾವು ನೋಡೋದಾದ್ರೆ ಪ್ರಮುಖ ಪದಗಳನ್ನ ನಾವು ಗಮನಿಸಬಹುದು. And who means people. ಯಾರು ಅಂದ್ರೆ ಜನರು. Okay, ಯಾರು. and when was it written? ಯಾವಾಗ ಬರೆಯಲ್ಪಟ್ಟಿದೆ. Means ಕಾಲಾವಧಿ. some words ನಾಳೆ ಇದನ್ನು ಮಾಡಿ ಆತರ ಬರುವಾಗ when ಯಾವಾಗ ಅಂತ ಹೇಳ್ತಾ ಯಾವಾಗ, ಇದ್ದಾರೆ, right? ನಾಳೆ ಅಂತ ಪದಗಳು. So I quoted these also. For who I put a person symbol there. One head, one line. Okay, a person is there. I mean it's talking about a person. Okay, yeah. ಅಂದ್ರೆ ಒಬ್ಬ ಮನುಷ್ಯನ ಕುರಿತಾಗಿ ಮಾತನಾಡುವುದಾದ್ರೆ ಆ ಮನುಷ್ಯನ ಹೆಸರಿನ ಮೇಲೆ ನಾನು ಈ ಒಂದು ಚಿಹ್ನೆ ಮಾಡ್ತೇನೆ ನೋಡಿ. Okay, like this, just one person, that's all. ಅಂದ್ರೆ ಅದು ಒಬ್ಬ ಮನುಷ್ಯನ ಕುರಿತಾಗಿ ಮಾತನಾಡ್ತಾ ಇದೆ ಎಂಬುದಾಗಿ ಅರ್ಥ. When it says when ಎಂಬುದಾಗಿ ಯಾವಾಗ ಎಂಬುದಾಗಿ ಬರುವಾಗ ಬರುವಾಗ ಸಮಯದ ಕುರಿತಾಗಿ ಅಲ್ಲ, so I put a clock there. ಯಾವಾಗ ಎಂಬುದಾಗಿ ಹೇಳುವಾಗ ಸಮಯದ ಕುರಿತಾಗಿ ಅದಕ್ಕೆ ನಾನು ಒಂದು ಚಿಹ್ನೆ ಮಾಡಿದೆ. ಯಾವ ಚಿಹ್ನೆ? ಕ್ಲಾಕ್ ಚಿಹ್ನೆ. Okay, so in this way if you quote, it will be very nice. ನೀವು ಈ ರೀತಿಯಾಗಿ ನಿಮ್ಮ ಬೈಬಲ್ ಅಧ್ಯಯನವನ್ನು ಮಾಡಿದ್ರೆ ಇದು ಸುಲಭವಾಗ್ತದೆ. So next one is what? ಇನ್ನೊಂದು ವಿಷಯ ಯಾವುದು? Where. There. ಅಂದ್ರೆ ಲೊಕೇಶನ್. ಎಲ್ಲಿ ಲೊಕೇಶನ್. ಲೊಕೇಶನ್ ಗೆ ಒಂದು ಟ್ರಯಾಂಗಲ್ ಹಾಕೋಣ, ಯಾಕಂದ್ರೆ ಮ್ಯಾಪ್ಸ್ ನಲ್ಲಿ ಲೊಕೇಶನ್ ಈ ತರನೇ ತೋರಿಸುದು, ಟ್ರಯಾಂಗಲ್. ಓಕೆ, ಸೊ ಟ್ರಯಾಂಗಲ್ ಸಿಂಬಲೈಸಸ್ ಲೊಕೇಶನ್. ಟ್ರಯಾಂಗಲ್ ಹಾಕುವ ಅಂದ್ರೆ ಅದು ಎಲ್ಲಿ ಎಂಬುದಾಗಿ ಗೊತ್ತಾಗ್ತದೆ. ಜಾಗಗಳಿಗೆ ಸಾಮಾನ್ಯವಾಗಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ಟ್ರಯಾಂಗಲ್ ತೋರಿಸ್ತಾರೆ. ಅದಕ್ಕೆ ನಾವು ಸ್ಥಳಗಳಿಗೆ ಟ್ರಯಾಂಗಲ್ಸ್ ಹಾಕೋಣ. Okay, so in some verses contrast will be there. Contrast. ಕೆಲವು ವಚನಗಳಲ್ಲಿ ಕಾಂಟ್ರಾಸ್ಟ್ ಇರ್ತದೆ, ಅಂದ್ರೆ ವ್ಯತಿರೇಕವಾದಂತಹ ವಚನಗಳು. Okay, for example, with one man's sin came death to the world, with one man's righteousness came
eternal life. One man's obedience brought righteousness, which gave us eternal life. ಒಬ್ಬನ ಅವಿಧೇಯತೆ ಪಾಪವನ್ನು ತಂದಿತು ಅಥವಾ ಮರಣವನ್ನು ತಂದಿತು, ಇನ್ನೊಬ್ಬನ ವಿಧೇಯತೆ ನಮಗೆ ಪುನರುತ್ಥಾನವನ್ನು ತಂದಿತು ಎಂಬುದಾಗಿದೆ. Okay, so those like contrasting verses. ಅಂದ್ರೆ ಎರಡು ದಿಕ್ಕಿನಲ್ಲಿ ಹೋಗ್ತದೆ, ಮರಣ ಮತ್ತು ಪುನರುತ್ಥಾನ. ಕಾಂಟ್ರಾಸ್ಟಿಂಗ್ ವರ್ಡ್ಸ್. So for that we put two arrows like this. ಅದಕ್ಕೆ ನಾವು ಎರಡು ಆರೋಸ್ ಹಾಕ್ತೇವೆ ಈ ರೀತಿಯಲ್ಲಿ. Okay, contrast words. You ಅಂದ್ರೆ can. ಆಪೋಸಿಟ್ ವರ್ಡ್ಸ್, ಕಾಂಟ್ರಾಸ್ಟಿಂಗ್ ವರ್ಡ್ಸ್ ಎಂಬುದಾಗಿ. Okay, and some verses are like comparison. ಕೆಲವು ವಚನಗಳು ಕಂಪ್ಯಾರಿಸನ್ಸ್ ಆಗಿರುತ್ತದೆ, ಅಂದ್ರೆ ಹೋಲಿಕೆಗಳು. So it's like his love is wider than the mountain, it says. ಆತನ ಪ್ರೀತಿ ಒಂದು ನದಿಗಳಿಗಿಂತ ಬೆಟ್ಟಕ್ಕಿಂತ ಮಿಗಿಲಾದದ್ದು. Yeah, so wider. ಎತ್ತರನು. Okay, so for comparison we put parallel symbol, parallel. ಹೋಲಿಕೆಗೆ ನಾವು ಈ ರೀತಿಯಾದಂತಹ ಪ್ಯಾರಲಲ್ ಸಿಂಬಲ್ಸ್ ಹಾಕ್ತೇವೆ. For example, in the second chapter of Acts, book of Acts, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ when Holy Spirit came upon the people, ಪವಿತ್ರಾತ್ಮ ದೇವರು ಜನರ ಮೇಲೆ ಬಂದಾಗ, there it is written, it's like tongues of fire, right? ಅದು ಬೆಂಕಿಯ ನಾಲಿಗೆಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. So is it really like fire coming? ಅಂದ್ರೆ ನಿಜವಾಗಿ ಬೆಂಕಿ ಬಿತ್ತ ಮೇಲಿಂದ, ಅಥವಾ ಬೆಂಕಿನ ನೋಡಿದಾರ ಅವರು? ಇಲ್ಲ, ಇಟ್ ಇಸ್ ರಿಟನ್ ಲೈಕ್ ಟಂಗ್ಸ್ ಆಫ್ ಫೈರ್. ಅಂದ್ರೆ ಒಂದು ಬೆಂಕಿಯ ರೀತಿಯಲ್ಲಿ ನಾಲಿಗೆ ಅಥವಾ ಮಾತುಗಳು, ನಾಲಿಗೆಗಳ ರೀತಿಯಲ್ಲಿ ಅಥವಾ ಉಪಾಧಿಯಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ರೈಟ್? ಇಟ್ಸ್ ಅ ಕಂಪ್ಯಾರಿಸನ್, ದೇ ಆರ್ ಕಂಪೇರಿಂಗ್. ಅದು ಹೋಲಿಕೆಗಳಾಗಿವೆ. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕಂಪ್ಯಾರಿಸನ್, ವೆರಿ ಇಂಪಾರ್ಟೆಂಟ್. ಮತ್ತು ನೀವು ವಚನಗಳು ಓದುವಾಗ ಈ ತರ ಹೋಲಿಕೆಗಳನ್ನ ಕಂಡುಹಿಡಬೇಕಾಗಿದೆ. See, if you don't understand the comparison, ಹೋಲಿಕೆಗಳ ಅರ್ಥ ಆಗದಿದ್ರೆ, instead of praying for Holy Spirit, you will start praying for fire. ನೀವು ಪವಿತ್ರಾತ್ಮ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದ ಬದಲು ನೀವು ಬೆಂಕಿಗೆ ಪ್ರಾರ್ಥನೆ ಮಾಡ್ತೀರಾ, ಹೋಲಿಕೆಗಳ ಅರಿವಾಗದಿದ್ರೆ. ಅಂದ್ರೆ ಒಂದು ಸಭೆಯಲ್ಲಿ ಪವಿತ್ರಾತ್ಮನ ಚಲಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋದು ಬಿಟ್ಟು ಬೆಂಕಿ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಓಕೆ, ತಪ್ಪಿಲ್ಲ, ಬಟ್ ಇಟ್ಸ್ ಬಿಬ್ಲಿಕಲಿ ರಾಂಗ್. ಓಕೆ, ಕಾಂಟೆಕ್ಸ್ಟಲ್ಲಿ ರಾಂಗ್. ಓಕೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೆಂಕಿ ಎಂಬುದಾಗಿ ಹೇಳುವಾಗ ಹೋಲಿಕೆ ಆಗಿದೆ. ಓಕೆ, ಇದು ನಿಜವಾಗದ ಬೆಂಕಿ ಅಲ್ಲ, ಪರಲೋಕದ ಬೆಂಕಿ. ಓಕೆ, ಇಟ್ ಇಸ್ ಟಾಕಿಂಗ್ ಅಬೌಟ್ ಹೂ? ದ ಹೋಲಿ ಸ್ಪಿರಿಟ್. ಇಟ್ ಇಸ್ ಟಾಕಿಂಗ್ ಅಬೌಟ್ ದ ಹೋಲಿ ಸ್ಪಿರಿಟ್. ಅದು ಪವಿತ್ರಾತ್ಮ ದೇವರ ಕುರಿತಾಗಿ ಮಾತನಾಡ್ತಾ ಇರುವುದನ್ನು ನಾವು ನೋಡಬಹುದು. ಕಂಪ್ಯಾರಿಸನ್, ಯು ಮೇಕ್ ಒನ್ ಸಿಂಬಲ್. ಓಕೆ, ಆ ರೀತಿಯಾದಂತಹ ಒಂದು ಕಂಪ್ಯಾರಿಸನ್ ಸಿಂಬಲ್ ಅನ್ನು ನೀವು ಮಾಡಬಹುದು. I put just a round symbol. It's not accurate, but you can put your own symbol. I put round symbol. Comparison ಗೆ ರೌಂಡ್ ಸಿಂಬಲ್ ಹಾಕ್ತೇನೆ. Okay, so then conditional statements. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಷರತ್ತುಬದ್ಧವಾದಂತಹ ಹೇಳಿಕೆಗಳು. Okay, so there are some statements that are conditional. ಕೆಲವು ಹೇಳಿಕೆಗಳು ಷರತ್ತುಬದ್ಧವಾಗಿರುತ್ತದೆ. Okay, it says that you do this only then ಎಂಬುದಾಗಿ ಬರೆದಿರ್ತಾರೆ. ಇದು ಮಾಡಿದರೆ ಮಾತ್ರ ಎಂಬ ಒಂದು ಸ್ಟೇಟ್ಮೆಂಟ್ಸ್ ಗಳು. Or because he has done, therefore ಇದರ ಮೂಲಕವಾಗಿ ಹೀಗೆ ಆಯಿತು. Okay, or ಆದದರಿಂದ ಹೀಗೆ ಆಯಿತು. It's like condition. There is a condition there. ಅಲ್ಲಿ ನಾವು ನೋಡೋದಾದ್ರೆ ಷರತ್ತುಬದ್ಧವಾದಂತಹ ಹೇಳಿಕೆಗಳು ಇರುತ್ತವೆ. Okay, you put one symbol for that. ನೀವು ಅಲ್ಲಿ ಕೂಡ ಒಂದು ಚಿಹ್ನೆಯನ್ನ ಹಾಕಿರಿ. And then there are some connective words. ಇದೆಲ್ಲ ಬಾಕಿ ಎಲ್ಲ grammars. Connectives are grammars. ಮತ್ತು ಸಂಯೋಜಕ ಪದಗಳು ಇದೆ. Okay, some words that ಅಂದ್ರೆ ವ್ಯಾಕರಣಗಳು. They connect the sentences. ಅಂದ್ರೆ ಎರಡು ಪದಗಳನ್ನ ಒಕ್ಕೂಡಿಸ್ತದೆ, ಎರಡು ಸೆಂಟೆನ್ಸ್ ಗಳನ್ನ ಒಕ್ಕೂಡಿಸ್ತದೆ. Okay, these are also very important. ಇದು ಕೂಡ ಪ್ರಮುಖವಾದಂತದ್ದು. So you put those words in the basket like this. ಅದನ್ನ ಬಾಸ್ಕೆಟ್ ಅಲ್ಲಿ ಹಾಕಿರಿ, ಈ ರೀತಿಯಾದಂತ ಚಿಹ್ನೆ. So these words, therefore, for, let us, like that, these words. ಆದುದರಿಂದ, ನಾವೆಲ್ಲರೂ, ಆತರ ಆದರೆ. Okay, so ಆತರ words ಇರುವಾಗ you put them in the box. They are connecting above sentence and the next sentence. Okay, so next everything is about grammar, right? Try to identify the moods. ಅಂದ್ರೆ ನೀವು ಓದುವಾಗ ಅದರ ಮೂಡ್ ಕುರಿತಾಗಿ ಆಲೋಚಿಸಿರಿ, ಯಾವುದರ ಕುರಿತಾಗಿ ಇದು ಹೇಳ್ತಾ ಇದೆ ಎಂಬುದಾಗಿ. ಭಾವನೆ ಅಥವಾ ಮನಸ್ಥಿತಿ. ಓಕೆ, ಯು ಫೈಂಡ್ ಔಟ್ ವಾಟ್ ಇಸ್ ಅಟ್ಮಾಸ್ಫಿಯರ್ ದಟ್ ಇಸ್ ದೇರ್. ಯಾವ ಭಾವನೆದಿಂದ ಹೇಳ್ತಾ ಇದ್ದಾರೆ, ಅಲ್ಲಿ ಯಾವ ಮನಸ್ಥಿತಿ ಅಥವಾ ಭಾವನೆ ಅಥವಾ ವಾತಾವರಣವಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಓಕೆ, ಅಂಡ್ ಫಿಗರ್ ಆಫ್ ಸ್ಪೀಚ್ ಮತ್ತು ಭಾಷಣದ ವ್ಯಾಕರಣ ಮತ್ತು ಅಂಕಿ ಅಂಶಗಳು. Okay, there are some lists will be given in the Bible. ಮತ್ತು ಪಟ್ಟಿಗಳು ಕೂಡ ಸತ್ಯವೇದದಲ್ಲಿ ಕೊಡಲ್ಪಟ್ಟಿವೆ. Okay, some illustrations, demonstrations or illustrations, metaphorical statements. ಕೆಲವು ವಿವರಣೆಗಳು, ಹೋಲಿಕೆಗಳು ಕೂಡ ಕೊಡಲ್ಪಟ್ಟಿವೆ. Okay, and emphatic statements. ಮತ್ತು ಒತ್ತಿ ಹೇಳುವ ಪದಗಳು. Okay, ಕೆಲವು ಪದಗಳು ಒತ್ತಿ ಹೇಳ್ತಾ ಇದ್ದಾರೆ. Okay, ತಿರಗ ನಾನು ಹೇಳ್ತೇನೆ, ಮತ್ತೆ ಹೇಳ್ತೇನೆ ಎಂಬುದಾಗಿ ಕೆಲವು ವಚನಗಳುಂಟಲ್ಲ. I say it to you, verily I say. ನಿಜವಾಗಿಯೂ ಹೇಳುತ್ತೇನೆ ಎಂಬ ಪದಗಳು. ಸೊ ಅಂದ್ರೆ ಒತ್ತಿ ಹೇಳ್ತಾ ಇದ್ದಾರೆ, ಎಂಫಾಟಿಕ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಪ್ರೋಗ್ರೆಷನ್ ಅಂದ್ರೆ ಮತ್ತು ಪ್ರಗತಿ, ಯಾವ ದಿಕ್ಕಿನಲ್ಲಿ ಈ ಸ್ಟೋರಿ ಹೋಗ್ತಾ ಇದೆ, ಘಟನೆಗಳ ಪ್ರಗತಿ, ಚಿಂತನೆಯ ಪ್ರಗತಿ. ಅಂದ್ರೆ ಇದಾದ ನಂತರ ಇದು ಬಂತ, ಅದಾದ ನಂತರ ಇದು ಬಂತ ಅಂತ ಒಂದು ಯು ಹ್ಯಾವ್ ಟು ಕಂಪೇರ್ ಎವ್ರಿಥಿಂಗ್ ಅಂಡ್ ಸಿ ದ ಪ್ರೋಗ್ರೆಷನ್, ಎಲ್ಲಿ ಹೋಗ್ತಾ ಇದೆ ಸ್ಟೋರಿ, ಯಾವ ದಿಕ್ಕಿನಲ್ಲಿ. ಎಲ್ಲ ಒಂದು ಸ್ಟೋರಿಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದಾಗಿ ಹೋಲಿಸಿ ನೋಡಬೇಕಾಗಿದೆ. ಓಕೆ, ಪ್ರೈಸ್ ಗಾಡ್.
So this is called as observation. ಇದೇ ವೀಕ್ಷಣೆ ಎಂಬುದಾಗಿ. Okay, observation is only observing what the text is saying. That's all. ವೀಕ್ಷಣೆ ಎಂಬುದಾಗಿ ಹೇಳಿದ್ರೆ ಸತ್ಯವೇದ ವಚನಗಳು ವಾಕ್ಯಗಳು ಏನ್ ಹೇಳ್ತಾ ಇದೆ ಎಂಬ ವೀಕ್ಷಣೆಯನ್ನು ಮಾಡುವಂತದ್ದು ಮಾತ್ರ. ಓಕೆ, ಈ ಬೈಬಲ್ ಸ್ಟಡಿನಲ್ಲಿ ಇದೊಂದು ಮಾತ್ರ ಸಮಯ ತಗೊಳ್ತದೆ. ಓಕೆ, ಓನ್ಲಿ ದಿಸ್ ಒನ್ ವಿಲ್ ಟೇಕ್ ಟೈಮ್, ರೆಸ್ಟ್ ಅದರ್ 3 won't take time at all. ಸತ್ಯವೇದ ಅಧ್ಯಯನದಲ್ಲಿ ಈ ಒಂದು ವೀಕ್ಷಣೆಯ ಭಾಗ ತುಂಬಾ ಟೈಮ್ ತೆಗೆದುಕೊಳ್ತದೆ, ಬಾಕಿ ಎಲ್ಲ ಹಂತಗಳು ಟೈಮ್ ತೆಗೆದುಕೊಳ್ಳುವುದಿಲ್ಲ. So you are reading 3 times, no, Bible. ಆದುದರಿಂದ ನೀವು 3 ಸರಿ ಸತ್ಯವೇದ ಓದ್ತಾ ಇದ್ದೀರಲ್ಲ. Okay, first time you read fully. ಮೊದಲನೇದಾಗಿ ಫುಲ್ ಓದ್ಬೇಕು ನೀವು, ಫುಲ್ ಚಾಪ್ಟರ್ ಅಥವಾ ಫುಲ್ ಪುಸ್ತಕ ಪತ್ರಿಕೆ. Okay, the second time you start to mark some like important words. ಎರಡನೇದಾಗಿ ನಾವು ಇಲ್ಲಿ ಕಲಿತಂತಹ 16 ಪದಗಳ ಕುರಿತಾಗಿ ಅದರಲ್ಲಿ ಒಂದೊಂದು ಮಾರ್ಕ್ ಮಾಡಿಕೊಂಡು ಹೋಗಿರಿ. Okay, the next time you go for the grammar. What is grammar? ಮೂರನೇ ಸರಿ ನೋಡುವಾಗ ನೀವು ವ್ಯಾಕರಣದ ಕುರಿತಾಗಿ ಕಂಜಂಕ್ಷನ್ ಅಥವಾ ಜಾಯಿನಿಂಗ್ ವರ್ಡ್ಸ್ ಅದೆಲ್ಲ ಟಿಕ್ ಮಾಡಬೇಕಾಗುತ್ತೆ. So actually first 2-3 times it will be difficult, that's all. ಮೊದಲನೇ 2 ಸರಿ ಅದು ಕಷ್ಟವಾಗ್ತದೆ, And then you will get used to it. It will be very easy and it will be more fun to do. ಮೂರನೇ 4ನೇ ಸಾರಿ ಇದು ಮಾಡುವಾಗ ತುಂಬಾ ಉತ್ಸಾಹಭರಿತವಾಗಿ ನಾವು ಸಂತೋಷದಿಂದ ಅದನ್ನ ಮಾಡ್ತೇವೆ. It will be like as if you are finding some treasures. ನೀವು ಒಂದು ನಿಧಿಯನ್ನು ಹುಡುಕುವ ರೀತಿಯಲ್ಲಿ ಇರುತ್ತದೆ ನಿಜವಾಗ್ಲೂ. Okay, praise God. Praise the Lord. Clear until now? Okay. ಇಲ್ಲಿವರೆಗೆ ಅರ್ಥ ಆಯ್ತಲ್ಲ? All right, we'll go to the second step. What is that? Interpretation. ಎರಡನೇ ಸ್ಟೆಪ್ಗೆ ನಾವು ಹೋಗೋಣ, ಅದು ಇಂಟರ್ಪ್ರಿಟೇಷನ್ ಎಂಬುದಾಗಿ. Okay, interpretation means what is the meaning? That is all. ಅಂದ್ರೆ ಅದರ ಅರ್ಥ ವಿವರಣೆ. Okay, so for understanding what is the meaning, ವಿವರಣೆ ನಮಗೆ ಗೊತ್ತಾಗಬೇಕಿದ್ರೆ you need to understand what is it for the writer and what is it for the reader. ಮೂಲ ಪ್ರೇಕ್ಷಕರಿಗೆ ಇದು ಏನಾಗಿದೆ ಮತ್ತು ಬರೆದಂತಹ ಲೇಖಕನಿಗೆ ಇದೇನಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. Okay, we have to understand for the receiver what is this text. ಅಂದ್ರೆ ಇದು ಒಂದು ಟೆಕ್ಸ್ಟ್ ನಾವು ಓದ್ತಾ ಇದ್ದೇವಲ್ಲ, ಬರೆದಂತಹ ಪತ್ರ, ಅದು ವೀಕ್ಷಣೆ ಮಾಡುವವರಿಗೆ, ಇದನ್ನ ಸ್ವೀಕರಿಸುವವರಿಗೆ ಏನಾಗಿದೆ ಇದು ಎಂಬುದಾಗಿ ನಾವು ಗೊತ್ತಾಗಬೇಕು. Okay, are you all with me? Did you understand what I meant? ಎಲ್ಲರಿಗೆ ಅರ್ಥ ಆಯ್ತಾ? ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ನಾನೊಂದು ಲೆಟರ್ ನ ಬರೆದಿದ್ದೇನೆ, ಆಡನ್ ಒಂದು ಲೆಟರ್ ಬರೆದಿದ್ದೇನೆ. ಓಕೆ, ಸೊ ಇಫ್ ಐ ಆಮ್ ರೈಟಿಂಗ್ ಲೆಟರ್ ಟು ಆಡನ್ ಅಂಡ್ ಯು ಆರ್ ರೀಡಿಂಗ್ ದಟ್ ಲೆಟರ್, ಯು ಮೇ ಮಿಸ್ಅಂಡರ್ಸ್ಟ್ಯಾಂಡ್ ವಾಟ್ ಐ ಹ್ಯಾವ್ ಸೆಡ್, ರೈಟ್? ಪಾಸ್ಟರ್ ಒಂದು ಪತ್ರ ಆಡನಿಗೆ ಬರೆದ್ರೆ ಆ ಪತ್ರವನ್ನ ನೀವೆಲ್ಲರೂ ಓದೋದಾದ್ರೆ ಅಲ್ಲಿ ಬರೆದಂತಹ ಅರ್ಥವನ್ನು ನೀವು ಅದನ್ನು ಮಿಸ್ಇಂಟರ್ಪ್ರೇಟ್ ಮಾಡಬಹುದು, ಯಾಕಂದ್ರೆ ಅದು ಅವರು ಆಡನಿಗೆ ಬರೆದಂತಹ ಪತ್ರವಾಗಿದೆ. But for Adam it will make sense, he'll understand what it means. ಆಡನ್ಗೆ ಅದು ಓದುವಾಗ ಅರ್ಥ ಆಗ್ತದೆ, ಯಾಕಂದ್ರೆ ಆತನಿಗೆ ಬರೆದಂತಹ ಪತ್ರವಾಗಿದೆ. Okay, did you understand why we have to understand? Example? So we need to understand what is the original reader is understanding about this. ಅಂದ್ರೆ ಮೂಲತಃ ಲೇಖಕರಿಗೆ ಇದೇನಾಗಿದೆ ಮತ್ತು ವೀಕ್ಷಕರಿಗೆ ಇದೇನಾಗಿದೆ ಎಂಬುದಾಗಿ ನಮಗೆ ಗೊತ್ತಾಗಬೇಕು. Okay, praise the Lord. So one more thing I'll say, especially about the letters, even the rest of the books also, but especially about the letters. ನಾನೀಗ ಹೇಳಿದಂತ ವಿಷಯ ಪ್ರತ್ಯೇಕವಾಗಿ ಪತ್ರಗಳಿಗೆ ಅನ್ವಯಿಸ್ತದೆ ಹೆಚ್ಚಾಗಿ. ಓಕೆ, ಎಲ್ಲ ಪುಸ್ತಕಗಳಿಗೂ ಕೂಡ ಅನ್ವಯಿಸ್ತದೆ, ಬಟ್ ಪತ್ರಗಳಿಗೆ ಮುಖ್ಯವಾಗಿ, ಬಿಕಾಸ್ you might have heard that I received such a revelation from the Bible and the another person received something else from the Bible, right? ನೀವು ಕೇಳಿರ್ಬೋದು, ನಾನು ಓದಿದಂತಹ ಪ್ರಕಟಣೆ ನನಗೆ ಬೇರೆ ರೀತಿಯಲ್ಲಿ ಸಿಕ್ಕಿದೆ, ಇನ್ನೊಬ್ಬರಿಗೆ ಅದೇ ವಾಕ್ಯ ಓದುವಾಗ ಬೇರೆ ಪ್ರಕಟಣೆ ಸಿಕ್ಕಿರ್ಬೋದು. Okay, so that means to say that you are understanding in one way, they are understanding in another way. ಅಂದ್ರೆ ನೀವು ಈ ಅರ್ಥವನ್ನು ಅರ್ಥೈಸಿದ ಒಂದು ರೀತಿಯಲ್ಲಿ ಆದ್ರೆ ಇನ್ನೊಬ್ಬರು ಈ ವಚನವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿದಂತ ಅರ್ಥ. But I'll ask one logical question. ಅದೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಒಂದು ಲೆಟರ್ ಅಲ್ಲಿ ಎಷ್ಟು ವಿಧವಾದ ಮೀನಿಂಗ್ಸ್ ಇರ್ತದೆ? ಒಂದು ಲೆಟರ್, ಒಂದು ಪತ್ರದಲ್ಲಿ, ಒಂದು ಪತ್ರ ಬರೆಯುವುದಾದ್ರೆ ಯಾರಾದ್ರೂ ಅದರಲ್ಲಿ ಎಷ್ಟು ವಿಧವಾದ ಮೀನಿಂಗ್ಸ್ ಇರ್ತದೆ? ಒಂದೇ ರೀತಿಯಲ್ಲಿ ಇರ್ಬೇಕಲ್ವಾ? ಆದ್ರೆ ನಾನು ಓದಿದೆ, ನಾನು ಈ ರೀತಿಯಲ್ಲಿ ತಿಳ್ಕೊಂಡೆ ಅಂತ ಹೇಳ್ತಾರೆ. ಅವರು ಓದಿದವರು ಅವ್ರೇನ್ ಹೇಳ್ತಾರೆ, ನಾನು ಈ ರೀತಿಯಲ್ಲಿ ತಿಳ್ಕೊಂಡೆ, ನನಗೆ ಈ ಪ್ರಕಟಣೆ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ದೇವರನ್ನು ಕೂಡ ತರ್ತೇವೆ ಮಧ್ಯದಲ್ಲಿ. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ದ ಇಂಟರ್ಪ್ರಿಟೇಷನ್. This is the problem with interpretation, that sometimes we bring God also and say, I received this revelation from God, and that person received some other opposite revelation, another person received another revelation. It is not so. It is a letter, it has only one straight meaning. You can't bring some other meaning into that. Okay, ಪತ್ರಕ್ಕೆ ಒಂದೇ ಅರ್ಥ ಇರುತ್ತದೆ. ನನಗೆ ಬೇರೆ ಪ್ರಕಟಣೆ ಬಂತು, ಅವರಿಗೆ ಬೇರೆ ಪ್ರಕಟಣೆ ಬಂತು, ದೇವರೇ ಇದನ್ನು ಕೊಟ್ಟದ್ದು ಎಂಬುದಾಗಿ ನಾವು ಹೇಳ್ಬಾರ್ದು. ಪತ್ರಕ್ಕೆ ಒಂದೇ ಅರ್ಥವಿರುತ್ತದೆ, ಆ ಅರ್ಥವನ್ನ ನಾವು ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿದೆ. So let's not bring the word God into everything. ಎಲ್ಲದಕ್ಕೆ ದೇವರು ಕೊಟ್ಟದ್ದು ಎಂಬುದಾಗಿ ಮಧ್ಯ ಒಂದು ವಿನಾಕಾರಣಕ್ಕೆ ದೇವರ ಪದವನ್ನು ನಾವು ಉಪಯೋಗಿಸಬಾರ್ದು. Okay, we have to be careful when we use the name of God. ದೇವರ ಒಂದು ನೇಮ್, ದೇವರ ಒಂದು ವಾಕ್ಯವನ್ನು ನಾವು ಉಪಯೋಗಿಸುವಾಗ ನಾವು ತುಂಬಾ ಜಾಗರೂಕರಾಗಿ ಉಪಯೋಗಿಸಬೇಕಾಗಿದೆ. Praise the Lord. So you may get different revelation, progressive revelation, ಇನ್ನು ಅಡ್ವಾನ್ಸ್ ರೆವಲ್ಯೂಷನ್ ನಿಮ್ಗೆ ಸಿಕ್ಬಹುದು, ಆದ್ರೆ ಆಪೋಸಿಟ್ ರೆವಲ್ಯೂಷನ್ ಬರ್ಲಿಕ್ಕಿಲ್ಲ. ಗೊತ್ತಾಯ್ತಾ? ದೇವರಿಂದ ಬರುವುದಾದ್ರೆ ಇದರನ್ನು ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಂಡು ಅದರದಿಂದ ಹೊಸದು ನೀವು ಕಂಡಿಡ್ಬೋದೇನೋ, ಆದ್ರೆ ಇದ್ದದಕ್ಕೆ ಆಪೋಸಿಟ್ ಅಲ್ಲಿ ದೇವರು ಹೇಳಲ್ಲ. ಅದಾಗ್ತಿದೆ ನಾನು ಹೇಳುವಂಥದ್ದು. ಯು ಅಂಡರ್ಸ್ಟ್ಯಾಂಡ್, ರೈಟ್? So you get progressive revelation. It is called as progressive revelation. Okay, but you don't get any opposite revelation from God. You must understand that.
ನಿಮಗೆ ಇದು ಅರ್ಥ ಆಗ್ಬೇಕು. ಯಾವಾಗಾದ್ರೂ ಒಂದು ಅರ್ಥ ಒಬ್ಬರು ಪ್ರಕಟಣೆ ಒಂದು ದಿಕ್ಕಿನಲ್ಲಿ ಹೋದ್ರೆ ಆ ದಿಕ್ಕಿಗೆ ಸೇರ್ಪಡೆ ಆಗುವಂತ ಪ್ರಕಟಣೆಗಳು ಆಗುತ್ತದೆ. ಅದಕ್ಕೆ ವ್ಯತಿರೇಕವಾದಂತಹ ಪ್ರಕಟಣೆಗಳು ಎಂದಿಗೂ ದೇವರು ಕೊಡುವುದಿಲ್ಲ. Praise the Lord. Praise the So let us go some more into deeper. Okay. ಇನ್ನು ಆಳವಾಗಿ ನಾವು ಹೋಗೋಣ. Interpretation ನಲ್ಲಿ we get historical context should be very much we should understand the historical context in interpretation. ವಾಕ್ಯಾನ ಮಾಡುವಾಗ ನಾವು ಹಿಸ್ಟ್ರಿ ಚರಿತ್ರೆ ಏನ್ ಹೇಳ್ತಾ ಇದೆ ಎಂಬುದಾಗಿ ನಾವು ಮೊದಲೇ ಅರ್ಥ ಮಾಡಬೇಕಾಗಿದೆ. Okay, so I said it is all about meaning, right? What is the meaning of this text? ಈ ಒಂದು ವ್ಯಾಖ್ಯಾನ ಎಂಬುದಾಗಿ ಹೇಳಿದ್ರೆ ಅರ್ಥ ವಿವರಣೆ. Okay, so only one question: why is it written? Why is he saying like that? ಯಾಕೆ ಇದು ಬರೆಯಲ್ಪಟ್ಟಿದೆ, ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಯಾಕೆ ಎಂಬುದಾಗಿ ನಾವು ಮೊದಲು ಪ್ರಶ್ನೆ ಕೇಳಬೇಕಾಗಿದೆ. So observation is what ಎಂಬ ಪ್ರಶ್ನೆ ಆದ್ರೆ interpretation is why. ಅಬ್ಸರ್ವೇಷನ್ ಅಲ್ಲಿ ನಾವು ಯಾಕೆ ಎಂಬ ಪ್ರಶ್ನೆ ಕೇಳ್ತಾ ಇದ್ದೇವೆ. ಅಬ್ಸರ್ವೇಷನ್ ಅಂದ್ರೆ ವಾಟ್ ಅಂದ್ರೆ ಏನು. ಓಕೆ, ಅಬ್ಸರ್ವೇಷನ್ ಗಮನಿಸುವಂತದ್ದು ಮೊದಲನೇ ಸ್ಟೆಪ್ ನಲ್ಲಿ ಏನು ಎಂಬ ಪ್ರಶ್ನೆಯನ್ನು ನೀವು ಕೇಳಬೇಕು. ಎರಡನೇ ಸ್ಟೆಪ್ ನಲ್ಲಿ ಯಾಕೆ. ಓಕೆ, ವೈ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ದಟ್ ಯು ನೀಡ್ ಟು ಆಸ್ಕ್. ಆಲ್ ರೈಟ್, ಸೊ ಹಿಯರ್ ಆಲ್ಸೋ ದೇರ್ ಆರ್ 6 questions, ಸಿಂಪಲ್ ಕ್ವಶನ್ಸ್ ಟು. ಇಲ್ಲಿ ಕೂಡ 6 ಪ್ರಶ್ನೆಗಳಿದೆ. Okay, if author is writing this text, ಈ ಒಂದು ಲೇಖಕ ಈ ಒಂದು ವಾಕ್ಯ ಅಥವಾ ಪತ್ರವನ್ನು ಬರೆದಿದ್ರೆ what is his concern? So ಯಾವ ಕಾಲೇಜಿಂದ ಅವರು ಬರೆದಿದ್ದಾರೆ, right? What is his concern about this people? Why is he writing this? Okay, second thing is whoever received this first, this letter or this book, whoever received this first, ಈ ಒಂದು ಪತ್ರವನ್ನು ಮೊದಲನೇದಾಗಿ ಪಡೆದುಕೊಂಡವರಿಗೆ okay, what concerns they have, ಅವರಿಗೆ ಯಾವ ಕಾಳಜಿಗಳಿವೆ, ಪ್ರಶ್ನೆಗಳಿವೆ, what questions they may have, ಯಾವ ಪ್ರಶ್ನೆಗಳು ಅವರಿಗೆ ಬರಬಹುದು, what is their strength and weakness, ಯಾವುದು ಅವರ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು, and what are they struggling with, ಮತ್ತು ಅವರು ಯಾವುದರ ಕುರಿತಾಗಿ ಹೋರಾಡ್ತಾ ಇದ್ದಾರೆ. So now I showed you a book of Ephesians here, right? Ephesians letter I have shown ನಾನು here. ಪತ್ರಿಕೆ ನಿಮಗೆ ತೋರಿಸಿದೆ. Okay, the main problem in this book is ಎಫೆಷಿಯನ್ಸ್ ಅಲ್ಲಿ ಕಾಂಟೆಕ್ಸ್ಟ್ ವೈಸ್ ಯಾವ ಸಮಸ್ಯೆ ಇದೆ ಎಂಬುದಾಗಿ ನಾವು ನೋಡಬಹುದು. many came from a religion where they used to worship the spirits. ಅಲ್ಲಿ ಎಫೆಸಿಯ ಪಟ್ಟಣದಲ್ಲಿ ಇರುವಂತಹ ಜನರು ಎಲ್ಲರೂ ಆತ್ಮಗಳಿಗೆ ಆರಾಧನೆ ಮಾಡುವಂತಹ ಒಂದು ಬ್ಯಾಕ್ ಗ್ರೌಂಡ್ ಅಥವಾ ಹಿನ್ನೆಲೆಯಿಂದ ಬಂದಂತವರು. So they used to believe that we are here, God is over there, in between there are some spirits. ಅವರು ಈ ರೀತಿಯಾಗಿ ಆಲೋಚಿಸ್ತಿದ್ರು, ನಾವಿಲ್ಲಿದ್ದೇವೆ, ದೇವರು ಮೇಲಿದ್ದಾರೆ, ಮಧ್ಯದಲ್ಲಿ ಆತ್ಮಗಳಿವೆ ಎಂಬುದಾಗಿ. So they have to please the spirit to reach God. ಆತ್ಮಗಳನ್ನ ಮೆಚ್ಚಿಸಿ ದೇವರನ್ನ ಸಂಪರ್ಕಿಸಬಹುದು ಎಂಬುದಾಗಿ ಅವರ ಆಲೋಚನೆ ಆಗಿತ್ತು. Okay, so they used to believe some are good spirits, some are bad spirits. ಅವರು ನಂಬ್ತಾ ಇದ್ರು ಕೆಲವು ಒಳ್ಳೆಯ ಆತ್ಮಗಳಿವೆ, ಕೆಟ್ಟ ಆತ್ಮಗಳಿವೆ ಎಂಬುದಾಗಿ. So they used to worship the spirits to reach God. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಆತ್ಮಗಳಿಗೆ ವರ್ಷಿಪ್ ಮಾಡ್ತಾ ಇದ್ರಂತೆ, ಆರಾಧಿಸ್ತಾ ಇದ್ರು, ಯಾಕೆ ಅದು ದೇವರಿಗೆ ತಲುಪಬೇಕೆಂಬುದಾಗಿ. So when they came to church also, when they became believers also, they had the same thought. ಅವರು ರಕ್ಷಣೆ ಹೊಂದಿ ದೇವಾಲಯಕ್ಕೆ ಬಂದಾಗ್ಲೂ ಕೂಡ ಅವರಿಗೆ ಇದೇ ಆಲೋಚನೆ ಇತ್ತು ಅವರ ಮನಸ್ಸಲ್ಲಿ. Because after coming to church there is no idol here, ಸಭೆಗೆ ಬಂದಾಗ ಮೂರ್ತಿ ಇರಲಿಲ್ಲ, or any separate figure to whom they can worship, ಅಥವಾ ಯಾವ್ದಾದ್ರೂ ಒಂದು ದೈತ್ಯ ಆಕಾರ, ದೇವರ ಆಕಾರದಲ್ಲಿ ಯಾರು ಇರ್ಲಿಲ್ಲ ಆರಾಧನೆ ಮಾಡ್ಲಿಕ್ಕೆ. or you don't have to satisfy anybody to worship. ಇವ್ ಯಾರನ್ನಾದ್ರೂ ಒಂದು ಮೆಚ್ಚಿಸಬೇಕಾಗಿಲ್ಲ ಆರಾಧನೆ ಮಾಡ್ಲಿಕ್ಕೆ. Okay, because of God's love and grace, you believed it, you had faith so that you got saved. ಯಾಕಂದ್ರೆ ವಿಶ್ವಾಸಿಗಳಲ್ಲಿ ಏನ್ ನಂಬ್ತಾರೆ, ನಂಬಿಕೆಯಿಂದಲೇ, ದೇವರ ಒಂದು ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ, ಯಾವ ಕಾರ್ಯ ಮೂಲಕವಾಗಿ ಅಲ್ಲ ಎಂಬುದಾಗಿ. Okay, and our prayer, our worship, there is no deity in between, in front ನಮ್ಮ of us. ಪ್ರಾರ್ಥನೆ ಮತ್ತು ಆರಾಧನೆಯಲ್ಲಿ ಯಾವ ವಿಗ್ರಹ ಇರುವುದಿಲ್ಲ. So ಮನೆಗೆ ಹೋದ್ರು ಸಹ ಹಾಗೆ. Okay, there is no puja, there is nothing is happening over there. ಸಭೆ ಬಿಟ್ಟು ನಾವು ಮನೆಗೆ ಹೋದ್ಮೇಲೆ ಕೂಡ ಅಲ್ಲಿ ನಾವು ಯಾವ್ದಾದ್ರೂ ಆಕಾರ ಬಿಟ್ಟು ಪೂಜಿಸುವುದಿಲ್ಲ. Because the true God, the word of God says he is spirit, so whoever worships him should worship in the truth and the spirit. ಯಾಕಂದ್ರೆ ನಿಜವಾದ ದೇವರು ಆತ್ಮವಾಗಿದ್ದಾರೆ, ಅವರನ್ನ ನಾವು ಪೂರ್ಣ ಹೃದಯದಿಂದ, ಮನಸ್ಸಿನಿಂದ, ನಮ್ಮ ಆತ್ಮದಿಂದಲೇ ಆರಾಧಿಸಬೇಕೆಂಬುದಾಗಿ. ಆಮೆನ್. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂಬುದಾಗಿ. So they had same problem like India, right? When you go home, nothing, now no puja, nothing is there. What are we doing? That is their question. ಭಾರತ ದೇಶದಲ್ಲಿ ಇದ್ದವರ ಸಮಸ್ಯೆ ಹಾಗೆ ಅವರಿಗೆ ಕೂಡ ಸಮಸ್ಯೆ ಆಗಿದೆ. ಎಫೆಸಿಯರ್ ಅವರಿಗೆ ಗೊತ್ತಾಗ್ಲಿಲ್ಲ ಮೂರ್ತಿ ಇಲ್ಲದೆ ಹೇಗೆ ಪೂಜೆ ಮಾಡುವುದೆಂಬುದಾಗಿ. Okay, so they had confusion. God is listening to my prayer or not? ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರಾ ಇಲ್ಲವಾ ಎಂಬ ಒಂದು ಸಂದೇಹ ಆ ಎಫೆಸಿ ಸಭೆ ಅವರಿಗೆ. So here in this letter, Paul is clearing all those doubts. ಎಲ್ಲ ಒಂದು ಸಂದೇಹಗಳನ್ನ ಪೌಲನು ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆನ್ಸರ್ ಮಾಡ್ತಾ ಇದ್ದಾನೆ. So he is telling them, you are chosen before the foundations of the world. ನೀವು ಈ ಲೋಕದ ಅಸ್ತಿವಾರಕ್ಕಿಂತ ಮುಂಚಿತವಾಗಿ ಆರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. He is telling that all the blessings under the heaven are upon you. ಈ ಲೋಕದಲ್ಲಿರುವಂತ, ಸ್ವರ್ಗದಲ್ಲಿರುವಂತ ಎಲ್ಲಾ ಆಶೀರ್ವಾದಗಳು ನಿಮ್ಮ ಮೇಲಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. Because they had doubt whether we are blessed or not, God is listening to me or not, they had doubt. ಈ ಎಲ್ಲಾ ಸಂದೇಹಗಳು ಅವರ ಮನಸ್ಸಿನಲ್ಲಿ ಇತ್ತು. ದೇವರನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನಾ ಇಲ್ಲವಾ, ಯಾವ ಆಕಾರ ಇಲ್ಲದೆ ಪೂಜಿಸ್ತಾ ಇದ್ದೇವೆ, ನಮಗೆ ಉತ್ತರ ಬರ್ತಾ ಇದೆಯಾ ಇಲ್ವಾ ಪ್ರಾರ್ಥನೆ. So that is what this is, the second one. Audience concerns
questions, struggles, strengths and weaknesses. ಇದೇ ಮೂಲ ಪ್ರೇಕ್ಷಕರ ಕಾಳಜಿಗಳು, ಪ್ರಶ್ನೆಗಳು, ಹೋರಾಟಗಳು, ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳಾಗಿವೆ. Okay, so when we understand that, we will understand why it is written. ನಾವಿದೆಲ್ಲ ಅರ್ಥೈಸುವಾಗ ಇದು ಯಾಕೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. Okay, so what is the meaning and what is the significance we need to understand. ಇದು ಯಾಕೆ ಬರೆಯಲ್ಪಟ್ಟಿತು ಮತ್ತು ಇದರ ಒಂದು ಸನ್ನಿವೇಶ ಏನೆಂಬುದಾಗಿ. You see, that is the reason why Paul wrote so much about spiritual warfare in the book of Ephesus. ಆದುದರಿಂದ ಆತ್ಮಿಕ ಹೋರಾಟದ ಬಗ್ಗೆ ಹೆಚ್ಚಾಗಿ ಬರೆದಂತದ್ದು ಪೌಲನು ಎಫೆಸ್ಯರಿಗೆ ಮಾತ್ರ. Okay, so he wrote about helmet of salvation, full entire dress is talking, right? ಆ ಶಿರಸ್ತ್ರಾಣದ ಕುರಿತಾಗಿ ಬರಿತಾ ಇದ್ದಾರಲ್ಲ ಎಫೆಸ್ಯರಿಗೆ. Because they had such kind of a struggle. ಯಾಕಂದ್ರೆ ಈ ತರದ ಪ್ರಶ್ನೆಗಳು ಅವರ ಮನಸ್ಸಲ್ಲಿತ್ತು. All right, ಆ ರೀತಿಯಾದ ಹೋರಾಟವಿತ್ತು ಅವರಿಗೆ. Okay, so that is the second step. What is the second step? Interpretation. And what is the question you should ask? Why? ಯಾಕೆ ಇದನ್ನು ಬರೆದಿದ್ದಾರೆ ಅಥವಾ ಯಾಕೆ ಈ ರೀತಿಯಲ್ಲಿ ಬರೆದಿದ್ದಾರೆ. Okay, the third one is the most important thing. This is the reason why we are doing Bible study. The third reason is why we are doing Bible study. ಈ ಮೂರನೇ ಕಾರಣದಿಂದ ಕುರಿತಾಗಿ ನಾವು ಸತ್ಯವೇದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. That is application. ಅಂದ್ರೆ ಅದು ಅಪ್ಲಿಕೇಶನ್ ಎಂಬುದಾಗಿ. Okay, application is the reason for everything. This is the goal of Bible study. ಅಪ್ಲಿಕೇಶನ್ ಅಂದ್ರೆ ಅನ್ವಯಿಸುವಿಕೆ. ಇದೇ ಒಂದು ಸತ್ಯವೇದ ಅಧ್ಯಯನದ ಒಂದು ಗುರಿಯಾಗಿದೆ. Okay, so word of God is teaching us something. ದೇವರ ವಾಕ್ಯ ನಮಗೆ ಏನೋ ಕಲಿಸ್ತಾ ಇದೆ. And we are enabling it to work in our heart. ಅದು ನಮ್ಮ ಹೃದಯದಲ್ಲಿ ಕೆಲಸ ಮಾಡಲು ನಾವು ಅನುಮತಿಸ್ತಾ ಇದ್ದೇವೆ. So why we should read Bible? Anybody, for example, why they have to read Bible? ಸತ್ಯವೇದವನ್ನು ಯಾಕೆ ಓದಬೇಕು? What is the ultimate goal? ಅದರ ಮೂಲ ಉದ್ದೇಶವೇನು? Okay, final goal, what is that? ಕೊನೆಯ ಉದ್ದೇಶವೇನು? ಕೊನೆಯ ಗುರಿ ಏನಂದ್ರೆ ಜೀವನ ಬದಲಾವಣೆ ಆಗಿದೆ, right? Life should be changed or transformed. ನಮ್ಮ ಜೀವನ ಬದಲಾಗಬೇಕು, ಪರಿವರ್ತನೆಗೊಳ್ಳಬೇಕೆಂಬುದಾಗಿ ನಾವು ಓದ್ತೇವೆ. That is called as application step. ಅದೇ ಅನ್ವಯಿಸುವಿಕೆಯ ಒಂದು ಹಂತವಾಗಿದೆ. Okay, application step is how does this truth apply in my life, in my context? ಈ ಅನ್ವಯಿಸುವಿಕೆ ನನ್ನ ಜೀವಿತದಲ್ಲಿ ನನ್ನ ಸನ್ನಿವೇಶಕ್ಕೆ ಇವತ್ತು ನಾನು ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗೆ ಹೇಗೆ ಅನ್ವಯಿಸ್ತದೆ ಎಂಬುದಾಗಿ ನಾವು ನೋಡುವಂತದ್ದು. So these are all from first century, right? ಇದೆಲ್ಲ ಮೊದಲನೇ ಶತಮಾನದಲ್ಲಿ ಬರೆದಂತಹ ಪತ್ರಗಳು ಆಗಿದೆ. Okay, even before that, right? ಅದಕ್ಕಿಂತ ಮುಂಚಿತವಾಗಿ ಕೂಡ ಹಳೆ ಒಡಂಬಡಿಕೆಯಲ್ಲಿ. So how does it apply now in 2025? ಈ 2025 ವರ್ಷದಲ್ಲಿ ನನ್ನ ಜೀವಿತಕ್ಕೆ ಇದು ಹೇಗೆ ಅಳವಡಿಸುತ್ತದೆ. Praise God. So that is called as application. ಅದೇ ಒಂದು ಅನ್ವಯಿಸುವಿಕೆ ಎಂಬುದಾಗಿ ಅರ್ಥ. ಸೊ ಅಲ್ಲಿ ಒಂದು ಪ್ರಶ್ನೆ ನೀವು ಕೇಳಬೇಕಾಗಿರೋ ಪ್ರಶ್ನೆ ಮೊದಲನೇದು ಎಂತ? ವಾಟ್ ಅಂದ್ರೆ ಏನು, ರೈಟ್? ವೈ ಅಂದ್ರೆ ಯಾಕೆ. ಇಲ್ಲಿ ಏನ್ ಪ್ರಶ್ನೆ ಕೇಳಬೇಕು? ವಾಟ್ ಈಸ್ ಇಟ್ ಫಾರ್ ಮೀ? ಇದರಲ್ಲಿ ನನಗೇನುಂಟು. ಓಕೆ, ವಾಟ್ ಈಸ್ ಇಟ್ ಫಾರ್ ಮೀ ಇನ್ ದಿಸ್? ದಟ್ ಇಸ್ ದ ಕ್ವಶನ್ ಯು ನೀಡ್ ಟು ಆಸ್ಕ್ ಫಾರ್ ದಿ ಅಪ್ಲಿಕೇಶನ್. ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಜೇಮ್ಸ್ 1:22-25. ನಾವು ಒಂದು ಉದಾಹರಣೆ ನೋಡೋಣ. ಯಾಕೋಬ ಅಧ್ಯಾಯ 1ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನ. ಕ್ಯಾನ್ ಯು ರೀಡ್ ಇನ್ ಕನ್ನಡ? ನೀವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದಾನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಪರಿಪೂರ್ಣವಾದ ನಿಯಮವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ಕ್ರಿಯೆಯಿಂದ ಧನ್ಯನಾಗುವನು. Amen. Praise God. See here, book of James says that we should not be just the hearers of the word but doers of the word. ಇಲ್ಲಿ ಯಾಕೋಬ ಪುಸ್ತಕದಲ್ಲಿ ಬರೆದಿದೆ, ನಾವು ಬರೀ ದೇವರ ವಾಕ್ಯ ಕೇಳುವವರು ಮಾತ್ರವೇ ಆಗಿರಬಾರ್ದು, we have to do the word. ನಾವು ಮಾಡುವವರು ಕೂಡ ಆಗಿರಬೇಕು ದೇವರ ವಾಕ್ಯವನ್ನ. Praise the Lord. Praise the so Lord. that is what the application all about. ಅದೇ ಒಂದು ಅನ್ವಯಿಸುವಿಕೆಯ ಕುರಿತಾಗಿ ಕೂಡ ಇದೆ. So what I have learnt and how does it apply in my life? ನಾನು ಏನನ್ನು ಕಲಿತಿದ್ದೇನೋ ಅದು ನನ್ನ ಜೀವಿತದಲ್ಲಿ ಹೇಗೆ ಅನ್ವಯಿಸುತ್ತದೆ ಎಂಬುದಾಗಿ. So there are only 3 questions in this. ಇದರಲ್ಲಿ ಬರೀ 3 ಪ್ರಶ್ನೆಗಳಿವೆ. Okay, like I said, observation will take long time because it has 16 things to find. ಆ ಒಂದು ವೀಕ್ಷಣೆ ತುಂಬಾ ಸಮಯ ತಗೊಳ್ತದೆ, ಯಾಕಂದ್ರೆ 16 ಅಂಶಗಳನ್ನ ನಾವು ಧ್ಯಾನಿಸಬೇಕು. Okay, interpretation has how many? 6 questions. ಇಂಟರ್ಪ್ರಿಟೇಷನ್ಗೆ ಬರೀ 6 ಪ್ರಶ್ನೆ. Okay, now application has only 3. ಈಗ 3 ಪ್ರಶ್ನೆಗಳು ಮಾತ್ರ ಅನ್ವಯಿಸುವಿಕೆಯಲ್ಲಿ ನಾವು ನೋಡಬಹುದು. Okay, the first thing is what is the basic timeless truth from the book? ಮೊದಲನೆಯ ಪ್ರಶ್ನೆ, ಈ ಪುಸ್ತಕದ ಮೂಲ ಸಮರಹಿತ ಸತ್ಯಗಳು ಯಾವುದು? Okay, what is the basic timeless truth? ಮೂಲ ಸಮಯ ರಹಿತ ಸತ್ಯಗಳು. Okay, so that means that is true forever. Any century, any year you take, that word is true. ಯಾವ ಕಾಲಾವಧಿಯಲ್ಲಿ ಈ ವಚನವನ್ನು ನೀವು ಓದಿದ್ರು ಕೂಡ ಅದು ನಿರಂತರವಾಗಿ ಸತ್ಯವಾಗಿಯೇ ಇರುತ್ತದೆ. Okay, for example, you all read epistle of Philemon, right? ನೀವು ಫೈಲಮೋನ್ ಪುಸ್ತಕ ಓದಿದ್ರಲ್ಲ, what is one timeless truth in that? Can you tell one? ಅದರಲ್ಲಿ ಇರುವಂತಹ ಒಂದು ಸಮಯ ರಹಿತವಾದಂತಹ ಸತ್ಯ. Philemon ಮೂಲ ಉದ್ದೇಶವೇನು?
Love, first one is forgiveness. Okay. So one timeless truth from Philemon is forgive those who have done mistake against you. ನಿಮ್ಮ ಕುರಿತಾಗಿ ಯಾರೆಲ್ಲ ತಪ್ಪು ಮಾಡಿದ್ರ ಅವರನ್ನ ಕ್ಷಮಿಸಿ ಎಂಬುದಾಗಿ ಫೈಲಮೋನ್ ಪುಸ್ತಕದಲ್ಲಿರುವ ಸಮಯರಹಿತವಾದಂತಹ ಒಂದು ಸತ್ಯವಾಗಿದೆ. And if they are repenting, take them back or ಮತ್ತೆ restore the relationship. ಅವರು ಅದರ ಕುರಿತಾಗಿ ಪಶ್ಚಾತ್ತಾಪ ಪಟ್ಟರೆ ಅವರನ್ನ ವಾಪಸ್ ತೆಗೆದುಕೊಂಡು ಅವರ ಜೊತೆ ನಿಮ್ಮ ಸಂಬಂಧವನ್ನ ಪುನರ್ ಸ್ಥಾಪಿಸಿ ಎಂಬುದಾಗಿ ಫಿಲೆಮೋನಲ್ಲಿ ಬರೆದಿದೆ. Praise the Lord. Especially if the brother is in Christ or sister is in Christ. ಮೂಲತಃ ಆ ಒಂದು ಸಹೋದರರು ಕ್ರಿಸ್ತನಲ್ಲಿದ್ರೆ ನೀವು ಇದನ್ನ Okay. ಮಾಡಲೇಬೇಕಾಗಿದೆ. Carry the forgiveness. ನೀವು ಆ ಒಂದು ಕ್ಷಮಿಸುವಿಕೆಯ ಗುಣವನ್ನ ಮುಂದೆ So ಸಾಗಿಸಬೇಕಾಗಿದೆ. like that, what is the first question? What is ಮೊದಲನೆಯ ಪ್ರಶ್ನೆ ಯಾವುದು? basic timeless truth in the book? ಈ ಪುಸ್ತಕದಲ್ಲಿ ಮೂಲತಃ ಸಮಯರಹಿತವಾದ ಸತ್ಯಗಳು ಯಾವುವು? Okay. Second question is, how does it apply in my life? ಆ ಸತ್ಯಗಳು ನನ್ನ ಜೀವಿತದಲ್ಲಿ ಹೇಗೆ ಅನ್ವಯಿಸುತ್ತದೆ? Okay. How can I change from this? ನಾನು ಹೇಗೆ ಇದರಿಂದ ಬದಲಾವಣೆ ಹೊಂದಬಹುದು? Is there anything I should correct? ನಾನು ಏನಾದ್ರೂ ತಿದ್ದಿಸಬೇಕಾಗಿದ ನನ್ನ ಜೀವಿತದಲ್ಲಿ? Or in my attitude of looking at things, should I change anything? ನಾನು ನಾನು ಸನ್ನಿವೇಶವನ್ನು ಅರ್ಥೈಸಿ ಗಮನಿಸುವುದರ ರೀತಿಯಲ್ಲಿ ನಾನು ಏನಾದ್ರೂ ಬದಲಾವಣೆ ತರಬೇಕಾಗಿದೆಯಾ? Or this verse is encouraging me. Is it encouraging me in any ಈ way? ಒಂದು ವಚನ ನನ್ನನ್ನ ಉತ್ತೇಜಿಸ್ತಾ ಇದೆಯಾ ಯಾವುದಾದ್ರೂ ರೀತಿಯಲ್ಲಿ? Okay. Like this, we have to ask some ಈ questions. ತರ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗಿದೆ. Praise the Lord. Praise So God. that's what the meaning of doing the word of God. ಅಂದ್ರೆ ಅದೇ ನಾವು ದೇವರ ವಾಕ್ಯವನ್ನ ಮಾಡುವಂತದ್ದಾಗಿದೆ, ದೇವರ ವಾಕ್ಯದ ಪ್ರಕಾರ ಮಾಡುವಂತದ್ದಾಗಿದೆ. Okay. So that is the third question. ಅದೇ ಮೂರನೇ ಪ್ರಶ್ನೆ. What steps can I take to do this? ಈ ಅನ್ವಯಿಸುವಂತಹ ಒಂದು ವಿಷಯಗಳು ನಾನು ಯಾವ ಕ್ರಮವನ್ನು ತೆಗೆದುಕೊಳ್ಬಹುದು ಇದನ್ನ ನನ್ನ ಜೀವಿತದಲ್ಲಿ ಅಳವಡಿಸಲಿಕ್ಕೆ ಎಂಬುದಾಗಿ. Okay. For example, Bible says that we are witnesses for Christ. ನಾವು ಕ್ರಿಸ್ತನಲ್ಲಿ ಸಾಕ್ಷಿಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. Okay. A Holy Spirit, when He comes upon us, we receive power and will be witnesses everywhere. ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ನಮಗೆ ಶಕ್ತಿ ಬರುತ್ತದೆ ಮತ್ತು ನಾವೆಲ್ಲ ಕಡೆ ಸಾಕ್ಷಿಗಳಾಗ್ತೇವೆ ಎಂಬುದಾಗಿ ಬರೆದಿದೆ. So if I ask what you want to do, you may say that I want to be witness for Christ. ನಾನು ನಿಮ್ಮ ಹತ್ರ ಕೇಳಿದ್ರೆ ನೀವೇನ್ ಆಗಲು ಬಯಸ್ತೀರಾ ಎಂಬುದಾಗಿ ಹೇಳಿದ್ರೆ ನೀವು ಹೇಳ್ಬೋದು ನಾನು ಕ್ರಿಸ್ತನಿಗಾಗಿ ಸಾಕ್ಷಿ ಆಗಲು ಬಯಸ್ತೇನೆ So ಎಂಬುದಾಗಿ. my question is, what steps are you going to take? ನನ್ನ ಪ್ರಶ್ನೆ, ನೀವು ಇದರ ಕುರಿತಾಗಿ ಏನ್ ಹೆಜ್ಜೆಗಳನ್ನ ತೆಗೆಯುತ್ತಾ ಇದ್ದೀರಾ? That is the most important ಅದು question. ಅತಿ ಪ್ರಮುಖವಾದಂತಹ ಒಂದು ಪ್ರಶ್ನೆ. It is very easy to say, this year I will share gospel to 1,000 people. ತುಂಬಾ ಸುಲಭವಾಗಿ ಹೇಳ್ಬೋದು, ಈ ವರ್ಷ 1,000 ಜನರಿಗೆ ನಾನು ಸುವಾರ್ತೆ ಹಂಚ್ತೇನೆ ಎಂಬುದಾಗಿ. ಈ ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳಿದೆ. 1 ತಿಂಗಳು ಆಯ್ತು. ಓಕೆ. ಸೊ 12 ತಿಂಗಳಲ್ಲಿ ನೀವು ಏನೊಂದು ಮಾಡ್ಬೇಕಲ್ಲ, 1,000 ಜನರಿಗೆ ಸಾಕ್ಷಿ ಹೇಳ್ಬೇಕಾದ್ರೆ, ಹೌದಲ್ವಾ? ಓಕೆ. ಪ್ರತಿ ದಿವಸ ಏನೋ ಮಾಡ್ಲೇಬೇಕು. ಅದು ಏನು? ದಟ್ ಇಸ್ ದ ಸ್ಟೆಪ್. ವಾಟ್ ಸ್ಟೆಪ್ ಯು ವಾಂಟ್ ಟು ಟೇಕ್? ದಟ್ ಇಸ್ ದ ಕ್ವಶನ್. ನೀವು ಯಾವ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಬೇಕು ಆ ಗುರಿ ತಲುಪಬೇಕಿದ್ರೆ, ಅದುವೇ ಈ ಮೂರನೆಯ ಪ್ರಶ್ನೆ. ಅಂಡ್ ಫೈನಲಿ, commit to the Lord. Commit your application to the Lord. ಕೊನೆಯದಾಗಿ ನಿಮ್ಮ ಅನ್ವಯಿಸುವಿಕೆಯನ್ನು ದೇವರಿಗೆ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡಿರಿ. Praise the Lord. Praise the Lord. So simple, right? Did you understand well? ತುಂಬಾ ಸುಲಭವಾಗಿದಲ್ಲ, ನಿಮ್ಗೆ ಅರ್ಥ ಆಯ್ತಾ? So today we'll stop here. ಇಲ್ಲಿ ನಾವು ಮುಗಿಸ್ತೇವೆ ಇವತ್ತಿನ ಒಂದು ಅಧ್ಯಾಯ.